ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಕ್ಷಮೆ ಇಲ್ಲಿ, ನಾನು ಈ ವಾರ ಪೂರ್ತಿ ಬ್ಯುಸಿ ಇದ್ದೆ. ಸೊ ಹಾಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ 1 ವೀಕ್ ಆದಮೇಲೆ ಬರ್ತಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪ್ರತಿಯೊಂದು ವ್ಲಾಗು ತುಂಬಾ ಚೆನ್ನಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಈ ವ್ಲಾಗ್ ಬಂದುಬಿಟ್ಟು ನಾನು ಯಾವ ದಿನ ಅಂದರೆ ಶನಿವಾರ, ಶ್ರಾವಣ ಶನಿವಾರ ಫಸ್ಟ್ ಸೆಕೆಂಡ್ ಅನಿಸುತ್ತೆ, ನನಗೂ ಮರ್ತೋಗ್ಬಿಟ್ಟಿದೆ. ಲಾಸ್ಟ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆನೇ ಇದು ಶ್ರಾವಣ ಶನಿವಾರ ಬರುತ್ತಲ್ಲ, ಸೊ ಆ ದಿನಾನ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಶ್ರಾವಣ ಶನಿವಾರ ಪೂಜೆ ಅದು ಇದು ಅಂತ ಏನು ಮಾಡಲ್ಲ, ಬಟ್ ಆಷಾಢ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ ಶುಕ್ರವಾರ ಶನಿವಾರ ಈ ಥರ ದೀಪಗಳನ್ನ ಹಚ್ತೀನಿ ಆಚೆಗಡೆ ಹೊಸ್ಲ ಹತ್ರ. ಸೊ ಇದು ಏನೋ ಒಂಥರ ನನಗೆ ಇಷ್ಟ ಆಗುತ್ತೆ, ಏನೋ ಒಂಥರ ಹಚ್ಚಿದ್ರೂ ಶ್ರೇಷ್ಠ ತುಂಬ ಹೊಸ್ಲ ಹತ್ರ ಶ್ರಾವಣ ಆಷಾಢದಲ್ಲಿ ಹಚ್ಚಿದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಮನೆಗೆ ಸಿಗುತ್ತೆ. ಸೊ ಆಫೀಸಿಂದ ಬಂದ ತಕ್ಷಣ ನಾನು ಪೂಜೆ ಮಾಡ್ತಾಯಿದ್ದೆ. ಸೊ ಶ್ರಾವಣ ಶನಿವಾರ ಆ ಥರದ್ದೇನೂ ಮಾಡಲ್ಲ, ಪೂಜೆ ಮಾಡಿ ಹೊಸ್ಲು ಮುಂದೆ 2 ದೀಪ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಇವೆಲ್ಲ ಹೂವುಗಳು ನಮ್ಮ ಲಾನಲ್ಲೇ ಬೆಳೆಯೋದು. ಇತ್ತೀಚೆಗೆ ಅಂತೂ ಮಳೆಗಾಲ ಅಲ್ವಾ, ಎಷ್ಟು ಹೂವು ಬೆಳೆಯುತ್ತೆ ಗೊತ್ತಾ, ತುಂಬ ಒಂದು 50ರಿಂದ 60ವರೆಗೂ ದಾಸವಾಳ ಹೂವು ಎಲ್ಲ ಕಲರು ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಕಲರ್ಫುಲ್ಲಾಗಿ. ಅದನ್ನು ಕಿತ್ಕೊಳ್ಳೋದಕ್ಕೂ ಮನಸ್ಸಾಗಲ್ಲ, ಆಮೇಲೆ ಹಂಗೆ ಬಿಟ್ರೂ ಮನಸ್ಸಾಗಲ್ಲ, ಎಲ್ಲ ಬಾಡೋಗ್ಬಿಟ್ಟು ಕೆಳಗಡೆ ಉದ್ರೋಗ್ಬಿಡುತ್ತೆ. ಹಾಗಾಗಿ ಪ್ರತಿದಿನ ಒಂದಿಷ್ಟು ಎಲ್ಲ ದೇವ್ರಿಗೆ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಹೊಸ್ಲು ಮುಂದೆ 2 ದೀಪ ಹಚ್ಚಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಆ್ಯಂಡ್ ಹಾಗೆ ಒಳ್ಳೆಯದು ಕೂಡ ಅಲ್ವಾ. ಸೊ ಶ್ರಾವಣ ಪ್ರತಿ ಶನಿವಾರನೂ ನಾನು ಇಡ್ತೀನಿ, ಶುಕ್ರವಾರ ಮತ್ತು ಶ್ರಾವಣ ಮತ್ತು ಶನಿವಾರ ಮತ್ತು ಆಷಾಢದಲ್ಲಿ ಆಷಾಢ ಶುಕ್ರವಾರನೂ ಕೂಡ ನಾನು ಹೊಸ್ಲ ಹತ್ರ ದೀಪ ಹಚ್ತಾಯಿದ್ದೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಅನ್ನೋದು ಕೊಡುತ್ತೆ, ಹಾಗೆ ಮನೆಗೂ ಒಂದು ಒಳ್ಳೆ ಪಾಸಿಟಿವ್ ಅನ್ನೋದು ಕೊಡುತ್ತೆ, ವೈಬ್ಸ್ ಅನ್ನೋದು ಕೊಡುತ್ತೆ. ಸೊ ಹಾಗೆ ವ್ಲಾಗ್ನ ಮಾಡಿಕೊಂಡು ಹೋಗ್ತಾಯಿದ್ದೀನಿ ನಾನು. ಈ ಕಡೆ ಇಲ್ಲಿ ತುಳಸಿಗೂ ಕೂಡ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಸೊ ಪ್ಲೀಸ್ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಳೆಗಾಲದಲ್ಲಂತೂ ನಮ್ಮ ಲಾನ್ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಗ್ರೀನಾಗಿ ಎಲ್ಲ ಹಸಿರು ಕಲರು ಸಕ್ಕದಾಗಿರುತ್ತೆ ನೋಡೋದಕ್ಕೆ. ನನಗೆ ಅದೇ ತುಂಬ ಇಷ್ಟ ಆಗುತ್ತೆ, ಯಾವಾಗಲೂ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಹಾಗೆ ಗ್ರೀನ್ನ ನೋಡಿದಷ್ಟು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ, ಅದು ನಿಜ ಕೂಡ ಹೌದು. ರಾತ್ರಿ ಡಿನ್ನರ್ಗೆ ನಾನು ಹೀರೆಕಾಯಿಂದು ಹೊಸ ರೀತಿನ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಮಾಡೋ ಥರ ನಾನು ಇದು ಮಾಡ್ತಾಯಿಲ್ಲ, ರೆಸಿಪಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗೋದು. ಲಾಸ್ಟ್ ಟೈಮ್ ಮಾಡೋದೆಲ್ಲ ರುಬ್ಕೊಳ್ಳೋದು ಅವೆಲ್ಲ ಇತ್ತು ಪ್ರೊಸೀಜರು, ಇವಾಗ ಆ ಥರದ್ದೇನಿಲ್ಲ, ಕ್ವಿಕ್ಕಾಗಿ ಆಗೋಗುತ್ತೆ. ತೋರಿಸ್ತೀನಿ. ಚಪಾತಿಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಕಡಾಯಿಗೆ ನಾನು ಈ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಜಜ್ಜಿರೋ ಅಂಥದ್ದು ಸಿಪ್ಪೆ ಸಮೇತ ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈ ಥರ ಜಜ್ಜಿಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ. ನಾನು ಆಗಲೇ ಹೇಳ್ದಂಗೆ ಏನೂ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಖಾರಕ್ಕೆ ಒಂದು ಸ್ವಲ್ಪ 2-3 ಹಸಿರು ಮೆಣಸಿನ್ಕಾಯಿನ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸೊ ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಸೊ ಇಷ್ಟು ದಿನ ಏನು ಮಾಡ್ತಿದ್ದೆ ಅದೆಲ್ಲ ಒಂದು ಸ್ವಲ್ಪ ಸಾಂಬಾರು ರುಬ್ಕೊಂಡೆಲ್ಲ ಮಾಡ್ತಾಯಿದ್ದೆ ರೆಸಿಪಿನ, ಬಟ್ ಇವಾಗ ಆ ಥರದ್ದೇನು ನೆಸೆಸಿಟಿ ಇಲ್ಲ. ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೆ, ನೋಡಿಕೊಂಡು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ಸೊ ಇದೊಂಥರ ಕಲರ್ ಚೇಂಜ್ ಆಗುತ್ತೆ, ಏನೋ ಒಂಥರ ನೋಡೋದಕ್ಕೂ ಕಲರ್ಫುಲ್ಲಾಗಿರುತ್ತೆ. ಇವಾಗ ಈ ರೀತಿ ನಾನು ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಮೀಡಿಯಮ್ ಪೀಸಸಲ್ಲಿ. ಹೀರೆಕಾಯಲ್ಲೇ ನೀರಿರುತ್ತೆ, ನೀರಿನ ಅಂಶ. ಸೊ ಫ್ರೈ ಮಾಡಿಕೊಂಡ್ರೆ ಸಾಕು, ನೀರೆಲ್ಲ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಖಾರ ಎಲ್ಲ ಹಾಕಿದ್ದೀವಲ್ಲ, ಸೊ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಒಂದು 50% ಬೇಯೋ ಅಷ್ಟೊತ್ತಿಗೆ. ಸೊ ನೋಡಿ, ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ ಹೀರೆಕಾಯಿ. ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಅದರಲ್ಲೂ ಈ ಮಳೆ ಬೇರೆ ಬರ್ತಾ ಇರ್ತಲ್ಲ, ಒಂದು ಸ್ವಲ್ಪ ಬಿಸಿ ಖಾರವಾಗಿ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಣ್ಣಾಗಿರೋಂಥ ಟೊಮೆಟೊನ ಹಾಕ್ಕೋಬೇಕಿತ್ತು, ಬಟ್ ಖಾಲಿ ಆಗಿಬಿಟ್ಟಿತ್ತು. 1-2 ನಮ್ಮ ಗಿಡದಲ್ಲೇ ಬೆಳೆದಿತ್ತು ಹಸಿದು, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಬೆಂದೋದ್ಮೇಲೆ ಒಂದು ಸ್ವಲ್ಪ ಹುಳಿಗೆ ಅಷ್ಟೇ ಹಾಕೋತಿರೋದು. ಸೊ ಇವಾಗ ಒಂದು ಸ್ವಲ್ಪ ನಾನು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಚೂರು 1 ಸ್ಪೂನ್ ಆದರೆ ಸಾಕು ಧನಿಯಾ ಪೌಡರು. ಸೊ ನೀರೇನು ನಾನು ಹಾಕ್ಕೊಂಡಿಲ್ಲ, ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೋದು. ಸೊ ಇದೊಂದು ಸ್ವಲ್ಪ ಬೇಯೋವರೆಗೂ ನಾನು ನೀರೇನು ಹಾಕ್ಕೊಳ್ಳಲ್ಲ. ಸೊ ಇದಾದಮೇಲೆ ಕೊನೆಗೆ ಇನ್ನೇನು ಸ್ವಲ್ಪ ಬೆಂದಿದೆ ಆಲ್ಮೋಸ್ಟ್ ಅನ್ನೋವಾಗ ನಾನು ಹಾಲನ್ನ ಹಾಕೋತೀನಿ. ಈ ಹಾಲು ಹಾಕೋದಿದೆಯಲ್ಲ, ಇದೇ ಇದಕ್ಕೆ ಸೀಕ್ರೆಟ್ ಅಂತಲೇ ಹೇಳ್ಬೋದು ಟೇಸ್ಟಿಗೆ. ಹಾಲು ಹಾಕೋದ್ರಿಂದ ಹೀರೆಕಾಯಿ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಹಾಲು ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಸಕ್ಕದಾಗಿರೋದು ಹೀರೆಕಾಯಿ ಕರ್ರಿ ರೆಡಿ ಆಗುತ್ತೆ. ಚಪಾತಿಗೆ, ರೈಸ್ಗೆ ಬಿಸಿ ಇರೋದು ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು.
ಎಷ್ಟು ಈಸಿ ಅಲ್ವಾ, ಕಡಿಮೆ ಐಟಮ್ಸು ಪ್ಲಸ್ ಬೇಗನೆ ಆಗೋಗುತ್ತೆ, ಯಾವುದೇ ರುಬ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆಫೀಸಿಂದ ಬಂದ ತಕ್ಷಣ ಏನು ಮಾಡಬೇಕು, ಇಲ್ಲ ಹೊರಗಡೆಯಿಂದ ಬಂದ ತಕ್ಷಣ ಏನು ಮಾಡಬೇಕು ಅಂದ್ಕೊಳ್ಳೋವಾಗ ಒಂದು ಹೀರೆಕಾಯಿ ಇದ್ದರೆ ಸಾಕು, ಈ ರೀತಿ ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು. ಸೊ ನೋಡಿ, ನನ್ನ ಡಿನ್ನರು 2 ಚಪಾತಿ ಮತ್ತು ಇವಾಗ ನಾನು ಮಾಡಿದ್ನಲ್ಲ ಹೀರೆಕಾಯಿ, ಒಂದು ಸ್ವಲ್ಪ ಮಸಾಲೆ ಕರಿ ಅಂತಲೇ ಹೇಳ್ಬೋದು. ರುಬ್ಕೊಳ್ಳೋದು ಏನು ನೀಡಿಲ್ಲ. ಸಕ್ಕತ್ತಾಗಿದೆ, ಕಲರ್ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಊಟ ಎಲ್ಲ ಆದಮೇಲೆ ಲಸಿಕಾ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ನನಗೆ ಲಸಿಕಾ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಒಂದು ಟೈಮ್ ಸಿಗೋಲ್ಲ. ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಊಟ ಎಲ್ಲ ಆದಮೇಲೆ. ಅವಳು ಸ್ಕೂಲ್ಗೆ ಹೋಗ್ತಾಳೆ ಬ್ಯುಸಿ, ನಾನು ಆಫೀಸು ಅದು ಇದು ಅಂತ ಬ್ಯುಸಿ, ಮಲ್ಕೊಂಡಿರ್ತಾಳೆ ಮಧ್ಯಾಹ್ನ. ಸೊ ಹಂಗಾಗಿ ನನಗೆ ಸಂಜೆನೇ ಸಿಗೋದು ಲಸಿಕಾ ಮಲಗಿದ ಮೇಲೇ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನಾನು ಟೈಮ್ ಪಾಸ್ ಮಾಡ್ತಾಯಿರ್ತೀನಿ. ಲಸಿಕಾನ ಮುದ್ದಾಡೋದು, ಮಾತಾಡ್ಸೋದು, ಸ್ಕೂಲಲ್ಲಿ ಏನೇನಾಯಿತು ಅಂತ ಎಲ್ಲನೂ ಕೇಳ್ತಾ ಇರ್ತೀನಿ. ಏನೇನು ಓದಿದೆ, ಏನೇನು ಬರುತ್ತೆ ಎಲ್ಲನೂ ಕೇಳ್ತಾ ಇರ್ತೀನಿ. ಮಿಸ್ ಏನು ಹೇಳ್ಕೊಟ್ರು ಅದು ಇದು ಅಂತ. ಸೊ ಈ ಥರ ಪ್ರತಿದಿನವೂ ವಿಚಾರಿಸ್ಕೊಂಡ್ರೆ ಅವ್ರಿಗೂ ಬಾಂಡಿಂಗ್ ಅನ್ನೋದು ಹೆಚ್ಚಾಗುತ್ತೆ. ಆಮೇಲೆ ನಮ್ಮ ಸ್ಕೂಲಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತ ಅವ್ರಿಗೂ ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಂಡು ನಮ್ಮ ಹತ್ರನೂ ಹೇಳ್ತಾರೆ. ಸೊ ಇದು ಬೆಳಗ್ಗೆ ಸಂಡೇ ವ್ಲಾಗ್. ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಲಾನ್ ಎಲ್ಲ ಪೂರ್ತಿ ಒಂದು ಸ್ವಲ್ಪ ಮಣ್ಣೆಲ್ಲ ಹಿಂಗೆ ಎಲ್ಲನೂ ಕ್ಲೀನಾಗಿ ಮಾಡ್ತಿದ್ದಾರೆ. ಮತ್ತು ಅಪ್ಪ ಮತ್ತು ಅಮ್ಮ ಗೊಬ್ಬರ ಏನು ಹಾಕ್ತೀರಾ ಅಂತಲೂ ಕೇಳ್ತೀರಾ ಸಾಕಷ್ಟು ಜನ. ಸೊ ಗೊಬ್ಬರ ಮಾಮೂಲಿ ಮಣ್ಣು ಏನು ಬರುತ್ತೆ, ಇಲ್ಲಾಂದರೆ ಮೇಕೆದು ಇದನ್ನು ಹಾಕ್ತಾರೆ. ಸೊ ಅಷ್ಟೇ ಗೊಬ್ಬರ ಹಾಕೋದು, ಅದು ಬಿಟ್ಟರೆ ಇನ್ನೇನು ಹಾಕೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಚಾಕೋ ಫ್ಲೇಕ್ಸ್ ಇತ್ತು, ವಿಶಾಲಲ್ಲಿ ತಂದಿರೋದು. ಪ್ಯಾಕೆಟಲ್ಲೇ ಬಿಟ್ಟರೆ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ. ಯಾವಾಗಲೂ ಮನೆ ಫುಡ್ಡೇ ಮಕ್ಕಳು ತಿನ್ನೋಕ್ಕಾಗಲ್ಲ. ಅದರಲ್ಲೂ ಚಾಕೋ ಫ್ಲೇಕ್ಸ್, ಕಾರ್ನ್ಸ್ ಇವೆಲ್ಲ ಕೊಡ್ಬೋದು, ಓಕೆ, ಅದರಲ್ಲಿ ಯಾವುದೂ ಪ್ರಿಸರ್ವೇಟಿವ್ಸ್ ಇರೋಲ್ಲ. ಸೊ ಇಂಥವೆಲ್ಲ ಒಂದು ಸ್ವಲ್ಪ ನಾನು ಹಾಲಿಗೆ ಹಾಕಿ ಕೊಡ್ತೀನಿ, ಬಟ್ ಜಾಸ್ತಿನೂ ಕೊಡೋಲ್ಲ. ಒಂದು ಸ್ವಲ್ಪ ಹಾಲಿಗೆ ಹಾಕ್ಬಿಟ್ಟು ಬಿಸಿ ಹಾಲಿಗೆ ಕೊಡ್ತೀನಿ. ಅವ್ರಿಗೊಂದು ಸ್ವಲ್ಪ ಖುಷಿಪಟ್ಟು ತಿಂತಾರೆ. ಒಂದು ಡಬ್ಬಕ್ಕೆ ಹಾಕಿಬಿಟ್ಟು ಜೋಡಿಸ್ಬಿಟ್ರೆ ಆರಾಮಾಗಿ ಕೊಡ್ಬೋದು, ಮೆತ್ತಿಗೆ ಆಗೋಲ್ಲ. ಗೈಸ್, ಗುಡ್ ಮಾರ್ನಿಂಗ್. ಸೊ ನೆನ್ನೆದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ತಿನ್ನಬೇಕು ಅನಿಸುತ್ತೆ, ಬಿಸಿ ಬಿಸಿದು. ಸಾಕ್ಸ್ ಬುಕ್ ಮಾಡಿದ್ದೆ, ಬ್ಲ್ಯಾಕ್ ಕಲರ್ ಸಾಕ್ಸು. ಇವ್ರ ಸ್ಕೂಲಲ್ಲಿ ವೈಟ್ ಇಲ್ಲ, ಅದು ನೆನ್ನೆಯಿಂದ ಹಾಕ್ಕೊಂಡು ಓಡಾಡ್ತಿದ್ದಾರೆ ಸಾಕ್ಸು. ಮತ್ತು ನಾಳೆಯಿಂದ ಸ್ಕೂಲಿನ ಅವಳಿಗೆ. ಆಮೇಲೆ ಇಂಡಿಪೆಂಡೆನ್ಸ್ ಡೇಗೆ ಒಂದಿರುತ್ತೆ. ಆಮೇಲೆ ಇಂಡಿಪೆಂಡೆನ್ಸ್ ಡೇ ಒಂದಿನ ನಿಮಗೆ ಒಂದು ಸರ್ಪ್ರೈಸ್ ಇರುತ್ತೆ. ಅದು ಏನು ಅಂತ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಅದು ಈಗಲೇ ಹೇಳಿದ್ರೆ ಸರ್ಪ್ರೈಸ್ ಚೆನ್ನಾಗಿರಲ್ಲ. ಇದು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ತಿನ್ನಬೇಕು ಅನಿಸ್ತಿದೆ ಅಂತ ಹೇಳಿದೆ, ಬಿಸಿ ಬಿಸಿದು. ಹಾಗೆ ಇವತ್ತು ಪ್ರಕೃತಿನ ಕಟ್ಟಿಂಗ್ ಕರ್ಕೊಂಡು ಹೋಗಬೇಕು. ತುಂಬ ಬೆಳೆದ್ಬಿಟ್ಟಿದೆ. ಅವನಿಗೆ ಕ್ಲೀನಾಗಿ ಶೇಪಲ್ಲಿ ಟ್ರಿಮ್ ಮಾಡಿಸಿ ಎಲ್ಲ ಕ್ರಾಪ್ ಲೈನ್ ಇದು ಪಕ್ಕದಲ್ಲಿ ಹಾಕ್ಸಿದ್ರೆ ತುಂಬ ಚೆನ್ನಾಗಿರ್ತಾನೆ. ಈಗ ಹೆಂಗೆಂಗೋ ಫುಲ್ ಹಿಂಗೆಲ್ಲ ಬೆಳೆದ್ಬಿಟ್ಟಿದೆ ಅವನಿಗೆ. ಹಾಗಾಗಿ ಕಟ್ಟಿಂಗ್ ಕರ್ಕೊಂಡು ಹೋಗೋಣ. ಹಾಗೆ ನಾನು ಐಬ್ರೋಸ್ ಮಾಡಿಸ್ಬೇಕು. ಸೊ ಹಬ್ಬಕ್ಕೂ ಕೂಡ ಆಗುತ್ತೆ ಹೆಂಗೋ ಅಂತ ಇವತ್ತು ಹೋಗ್ತಾರೆ. ಮತ್ತೆ ಅಂದರೆ ಆಗಲ್ಲ, ತರೋದು ಇಡೋದು, ಹಬ್ಬಕ್ಕೆ ಓಡಾಡೋದು ಬರೀ ಇದೇ ಆಗೋಗುತ್ತೆ, ಹೋಗೋದಕ್ಕೆ ಟೈಮ್ ಇರೋಲ್ಲ. ಸೊ ಇಷ್ಟು ಕೆಲಸ ಇದೆ. ಅಪ್ಪ ಅಮ್ಮ ಸ್ವಲ್ಪ ಗಿಡಗಳು ಎಲೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಫುಲ್ಲು, ಮತ್ತು ಚಿಗುರ್ಕೊಳ್ಳುತ್ತೆ ಅಂತ, ಅದೆಲ್ಲ ಅವ್ರ ಕೆಲಸ. ನಾನು ಸ್ವಲ್ಪ ಲೇಟಾಗೇ ಇದೆ, 7:30 ನೆನ್ನೆ ಫಿಲಮ್ ನೋಡ್ಕೊಂಡು ಕೂತ್ಕೊಂಡಿದ್ವಿ ನಾನು, ಅಮ್ಮ, ಮಕ್ಕಳು. ಸೊ ಮಂಜು ಮಲ್ ಬಾಯ್ಸ್ ನೋಡೇ ಇರ್ತೀರ. ನಾನು ಆಲ್ರೆಡಿ ಒಂದು ಸಲ ನೋಡಿದ್ದೆ, ಬಟ್ ಇನ್ನೊಂದು ಸಲ ನೋಡಬೇಕು ಅನಿಸ್ತು. ಹಾಗಾಗಿ ಕೂತ್ಕೊಂಡು ನೋಡ್ತಾ ಇದ್ವಿ. ಅದು ಆಲ್ಮೋಸ್ಟ್ 11 o'clock ಆಗೋಯ್ತು ಕಂಪ್ಲೀಟ್ ಆಗೋಷ್ಟರೊಳಗೆ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿದ್ದೆ, ಹೆಂಗೋ ಸಂಡೇ ಅಲ್ವೋ ಅಂತ. ಸೊ ಸಾಂಬಾರಿಗೂ ಐಡಿಯಾ ಇಲ್ಲ, ಮಾಡಬೇಕು, ಗೊತ್ತಿಲ್ಲ ಏನು ಮಾಡೋದು ಅಂತ. ಇನ್ನು ನಾನ್ ವೆಜ್ಜು ತಿನ್ನಲ್ಲ ಶ್ರಾವಣದಲ್ಲಿ, ಎಗ್ಗೂ ತಿನ್ನಲ್ಲ. ನಾರ್ಮಲ್ ಡೇಸಲ್ಲೂ ಅಷ್ಟಕ್ಕಷ್ಟೇ ತಿನ್ನಲ್ಲ ನಾವು. ಚಿತ್ರಾನ್ನ ಮಾಡಿ ತಿಂದ್ಬಿಟ್ಟು ಆಮೇಲೆ ಯೋಚನೆ ಮಾಡೋದು ಏನು ಮಾಡೋದು ಅಂತ. ಸೊ ನಾನು ಯಾವಾಗಲೂ ಸೈಟು ಅಂತೀನಲ್ಲ, ಅದು ಇದೆ ನಮ್ಮ ಖಾಲಿ ಸೈಟಲ್ಲಿ ಇಷ್ಟೆಲ್ಲ ಹಾಕಿದ್ದೀವಿ. ತೋರಿಸ್ತೀನಿ ಬನ್ನಿ. ಕರ್ಬೇವಿನ ಸೊಪ್ಪಿಗೆ ಬಂದೆ, ಇದೆಯೋ ಇಲ್ವೋ ನೋಡಬೇಕು. ಬಂತಾ? ಬರಲಿಲ್ವಾ? ನಾವು ಮಿಸ್ ಆಗಿಬಿಟ್ಟು ಬೇರೆಗೆ ತಂದ್ವಿ, ಅದಕ್ಕೆ ಇವನು ಹತ್ತಿಸ್ತಾ ಇದ್ದೀನಿ. ಮತ್ತೆ ಇನ್ನು ಯಾರು ಹೋಗ್ತಾರೆ ಮನೆ ಹತ್ರ ಅಂತ. ಹುಷಾರಾಗತ್ತು. ಅಲ್ಲಿ ಇದಿರುತ್ತೆ ಚೂಪಾಗಿ ಕರ್ಬೇವಿನ ಸೊಪ್ಪು. ಅಲ್ಲೆಲ್ಲ ತೋರಿಸ್ಕೊಂಬೋಗಿ ಗಿಡಗಳು ಏನಿದೆ. ಮಾವಿನ ಗಿಡ, ಇದು ಮಾವಿನಕಾಯಿ ಗಿಡ, ಇನ್ನೂ ಗಿಡ, ಬಟ್ ಪೂಲು. ಇದು ಚೆಂಡು ಹೂವಿನ ಗಿಡ, ದಾಸವಾಳ ಗಿಡ, ಇದು ಕರ್ಬೇವಿನ ಸೊಪ್ಪು, ಇದು ನಿಂಬೆಹಣ್ಣು,
ಅದು ನುಗ್ಗೆಕಾಯಿ. ನಾತದ ಬಿಕ್ಕೋ ಬಾಗುಂಡೆ. ಕರ್ಬೇವಿನ ಸೊಪ್ಪು ಇನ್ನೂ ಚಿಗುರ್ತಿದೆ, ಎಲ್ಲ ಸ್ವಲ್ಪ ಬಲ್ತಿರೋದು ಇದೆ. ನಮ್ಮ ಲಶಿಕಾ ಈಗ ಕೈ ತೋರಿಸು, ನಿಂದು ಸ್ಕೆಚ್ ಪೆನ್ ಹೆಂಗೆ ಮಾಡ್ಕೊಂಡಿದ್ಯಾ? ಕೈ ತೋರಿಸು. ಇರು ಬೀಳ್ತೀಯಾ? ತೋರಿಸು ಎಷ್ಟು ಇನ್ನೂ ಚಿಗುರ್ತಿದೆ. ಹಂಗಾಗಿ 3 ಗಿಡ ಏನೋ ಇದೆಯಲ್ಲ, 3-4 ಗಿಡ ಇದೆ. ಎಲ್ಲ ಕಿತ್ಬಿಟ್ಟಿದ್ರಲ್ಲ, ಚಿಗುರ್ತಿದೆ ಈಗ ಚೆನ್ನಾಗಿ. ಸೊ ಈ ಥರ ನಮ್ಮ ಇದರಲ್ಲೇ ಬೆಳೆದು ಅಡುಗೆ ಮಾಡೋದಂದರೆ ಏನೋ ಒಂಥರ ಸಂತೋಷ ಅಲ್ವಾ? ಸೊ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇವತ್ತು. ಒಂದು ಪಾಟಲ್ಲಿ ಹಾಕಿ ಮೆಂತ್ಯ ಕಾಳು, ಕೊತ್ತಂಬರಿ ಇದು ಧನಿಯಾ ಕಾಳೆಲ್ಲ ಹಾಕಿದ್ರೆ ಬರುತ್ತೆ. ಬಾತು ಮತ್ತೆ ಕೊಡಿಲದು ಈ ಪಕ್ಕದಲ್ಲಿ ಹುಷಾರು. ಆ ಪಕ್ಕ ಮುಂಡ್ಲುಂಡೆ ಐತಂದ್ರೆ ಪಟ್ಕೊಳ್ಳ. ಇಲ್ಲಿ ಬಂದು ಕರ್ಬೇವಿನ ಸೊಪ್ಪಿರಲಿಲ್ಲ. ಸೊ ಚಿತ್ರಾನ್ನಕ್ಕೆ ಕರ್ಬೇವಿನ ಸೊಪ್ಪಿಲ್ಲ ಅಂದರೆ ಚೆನ್ನಾಗೇ ಇರೋದಿಲ್ಲ. ಯಾಕೋ ಚಿತ್ರಾನ್ನ ಬಿಸಿ ಬಿಸಿದು ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಹಾಗಾಗಿ ಸಂಡೇ ಬೆಳಗ್ಗೆ ಆಲ್ಮೋಸ್ಟ್ ಆಮ್ಲೆಟು ಬ್ರೆಡ್ ಮಾಡ್ತೀವಿ. ಬಟ್ ನಾನು ಶ್ರಾವಣದಲ್ಲಿ ತಿನ್ನಲ್ಲ, ಹಾಗಾಗಿ ಬಿಸಿ ಬಿಸಿದೇ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು. ಹಾಗೆ ಕಡಲೆಬೇಳೆನೂ ಕೂಡ ನೆನೆಸಿಡ್ತಾಯಿದ್ದೀನಿ. 1 hour ನೆನೆಸಿಟ್ರೆ ಸಾಕು. ವಡೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ರುಬ್ಕೋತೀನಿ, ಏನೇನು ಹಾಕೋತೀನಿ ಅಂತ ಅದನ್ನು ಕೂಡ ನಾನು ತೋರಿಸ್ತೀನಿ. 1 hour ನೆನೆಸಿಟ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಜಾಸ್ತಿ ನೆನೆಸ್ಬಿಟ್ರೆ ಹಾಗೆ ಬಂದುಬಿಡುತ್ತೆ. ರುಬ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಕೂಡ ನೀವು ವಡೆನ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಇವಾಗ ಸ್ವಲ್ಪ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ಅನ್ನ ಕಲಸಿ ಬಿಸಿ ಬಿಸಿದೇ ಚಿತ್ರಾನ್ನ ತಿಂದರೆ ಅದ್ರ ಟೇಸ್ಟೇ ಚೆನ್ನಾಗಿರುತ್ತೆ. ತಣ್ಣಗಾದರೆ ಒಂಥರ ಟೇಸ್ಟು, ಬಿಸಿ ಬಿಸಿದೇ ಇದ್ರೇ ನನಗೆ ಇಷ್ಟ ಆಗುತ್ತೆ ತುಂಬ. ಎಲ್ಲ ಫುಡ್ಸು ಅಷ್ಟೇ ಬಿಸಿದೇ ಇಷ್ಟ ಆಗುತ್ತೆ ತಣ್ಣಗಾಗೋದಕ್ಕಿಂತ. ಸೊ ಅನ್ನ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಹಾಗೆ ತಂಗಿಯವರು ಕೂಡ ಇವತ್ತು ಹೊರಟಿದ್ದಾರೆ. ಸೊ ಹಬ್ಬಕ್ಕೆ ಅಂತ ಬರ್ತಿದ್ದಾರೆ ಅವರು ಕೂಡ. ಇನ್ನು ವೀಕ್ ಡೇಸಲ್ಲಿ ಬಂದರೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮತ್ತು ಬಂದು ಜರ್ನಿ ಮಾಡಿ ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರ ಹಸ್ಬೆಂಡ್ಗೆ. ಸೊ ಹಾಗಾಗಿ ಸಂಡೇಸ್ ಹೆಂಗೋ ಫ್ರೀ ಆಗಿರ್ತಾರೆ ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ಅಂತ ಅಂದರು. ಸರಿ, ಚಿತ್ರಾನ್ನ ನಮಗೆ ಮಾತ್ರನೇ ನಾನು ಮಾಡ್ತಾಯಿದ್ದೀನಿ. ಸೊ ಕೆಲವೊಂದು ನಿಂಬೆಹಣ್ಣೆಲ್ಲ ಆಚೆ ತರ್ತೀವಿ, ಇನ್ನೆಲ್ಲ ನಾವು ಸೈಟಲ್ಲಿ ಹಾಕಿದ್ದೀವಲ್ಲ ಅದೇ ಗಿಡದಲ್ಲೇ ಬರುತ್ತೆ. ಸೊ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ನಮ್ಮ ಗಿಡದಲ್ಲೇ ನಾವು ಬೆಳೆದಿರೋ ಅಂಥದ್ದೇ ನಾವು ಅಡುಗೆಗೆ ಯೂಸ್ ಮಾಡಿದಾಗ ತುಂಬ ಖುಷಿಯಾಗುತ್ತೆ. ಫ್ರೆಂಡ್ಸ್ ನೋಡಿ, ಪುಟ್ಟು ಬದನೆಕಾಯಿ ಬೆಳೀತಿದೆ ಇಲ್ಲೆಲ್ಲ. ನೋಡಿ ಇನ್ನೂ ಹೂವು ಎಲ್ಲ ಆಗ್ತಿದೆ, ನೋಡೋಕ್ಕೆ ಏನೋ ಒಂಥರ ಖುಷಿ ಅಲ್ಲ. ಸೊ ಇಲ್ಲಿ ಎಲ್ಲ ಕಡೆ ಸುಮಾರಾಗಿದೆ. ಅಲ್ಲೊಂದು ಇದೆ ಬದನೆಕಾಯಿ ಗಿಡ, ಇಲ್ಲೊಂದಿದೆ ಬದನೆಕಾಯಿ ಗಿಡ. ಇಲ್ಲಿ ಕರ್ಬೇವಿನ ಸೊಪ್ಪು ಬರ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ. ಇಲ್ಲೇ ಇದೆ, ಅಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ. ನನಗಿಷ್ಟ ಇಂಥವು ಮಾಡೋಕ್ಕೆಲ್ಲ, ಫಾರ್ಮಿಂಗ್ ಕೆಲಸಗಳು. ಅಲ್ಲಿ ಬಾಳೆಹಣ್ಣು ಗಿಡ, ಈ ಕೋತಿಗಳು ಉಳಿಸಲ್ಲ, ಅದೇ ಪ್ರಾಬ್ಲಮ್. ಶುಂಡು ಹಸಿರು ಮೆಣಸಿನ್ಕಾಯಿ ನೋಡಿ ಎಷ್ಟು ದಪ್ಪ ದಪ್ಪ ಬಂದಿದೆ. ಇದೇನು ಖಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ. 1 2 3 4 5 6 ಬೆಳೆದಿದೆ. ಆರಾಮಾಗಿ 2 ದಿನಕ್ಕಾಗುತ್ತೆ ತಿಂಡಿಗೆ. ಇದು ಸಕ್ಕತ್ತಾಗಿದೆ ಅಲ್ಲ ನೋಡೋಕ್ಕೆ. ಇಲ್ಲೇ ಕೂರಿಸ್ಕೊಂಡು ತಿಂಡಿ ತಿನ್ನಿಸ್ತಾ ಇದ್ದೀನಿ ಇಬ್ಬರಿಗೂ. ಸಂಡೇ ಬಂದರೆ ಸಾಕು, ಆಚೆ ಕಡೆ ಹಿಂಗೆ ಕೂತ್ಕೊಂಡು ತಿಂತೀವಿ. ನಮ್ಮಮ್ಮ ನೋಡಿ ಅಲ್ಲಿ ಕಾಫಿ ಕುಡ್ಕೊಂಡು ಕೂತ್ಕೊಂಡವ್ರೆ ಆಚೆ ಕಡೆ, ಗಿಡ ನೋಡಿಕೊಂಡು. ನಾವು ಅಷ್ಟೇ ಗಿಡ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ತಿಂಡಿ ತಿಂತಿರೋದು. ಫ್ರೆಂಡ್ಸ್, ಇಲ್ಲಿ ಟೀ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಬೆಳಿಗ್ಗೆ ಕುಡಿಯೋಲ್ಲ, ಸಂಡೇ ಮಾತ್ರನೇ ಬೆಳಿಗ್ಗೆ ಈ ಥರ ಕುಡಿಯೋದು. ಆ್ಯಂಡ್ ಸಾಂಬಾರಿಗೆ ಇದು ಸೋರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡೋಣ ಅಂತ. ಆ್ಯಂಡ್ ಇದಕ್ಕೆ ಬದನೆಕಾಯಿ ಒಂಚೂರು ಕರಿ ಟೈಪ್ ಏನಾದರೂ ಸೈಡಿಗೆ ಮಾಡೋಣ ಅಂತ. ಟೀ ಕುಡಿದು ಮಾಡೋಣ ಅಂತ 2 ರೆಸಿಪೀಸ್ನೂ ಕೂಡ ತೋರಿಸ್ತೀನಿ. ಈಸಿಯಾಗಿ ಸಿಂಪಲ್ ಆಗಿರುತ್ತೆ, ಯಾವತ್ತೂ ತೋರಿಸ್ತೀನಿ, ಹಾಗಾಗಿ ಶೇರ್ ಮಾಡ್ಕೊತೀನಿ. ಸೊ ಒಂಚೂರು ಇವಾಗ ಜಸ್ಟ್ ತಿಂಡಿ ಒಂದು 15 ನಿಮಿಷ ಆಯಿತು ತಿಂಡಿ ತಿಂದು. ಸೊ ಇವಾಗ ಆಚೆ ಕೂತ್ಕೊಂಡೇ ಕುಡಿಬೇಕು ಅನಿಸಿದೆ. ಟೀಯಲ್ಲಿ ಅಷ್ಟು ಚೆನ್ನಾಗಿದೆ ಗ್ರೀನರಿ ಆಚೆಗಡೆ ನೋಡೋದಕ್ಕೆ. ಅದಕ್ಕೆ ಲಸಿಕಾಗಿ ಕೂಡ ಅಲ್ಲೇ ತಿನ್ನಿಸ್ತಾ, ಕಕ್ಕುಲು ಕೂಡ ಅಲ್ಲೇ ತಿಂದ. ಸೊ ಟೀ ಕುಡಿದ್ಬಿಟ್ಟು ನಾನು ರೆಸಿಪಿನ ತೋರಿಸ್ತೀನಿ ಹೇಗೆ ಮಾಡೋದು. ಲಸಿ ಎಂತ ದೊಲ್ಲುತ್ತಾವ.
ಸಂಡೇ ಬಂತು ಅಂದರೆ ಸಾಕು, ಬೆಳಗ್ಗೆನೇ ಟೀ, ಸಂಜೆ ಒಂದು ಸಲ ಟೀ, ಮಧ್ಯದಲ್ಲಿ ಇನ್ನೊಂದು ಸಲ ಟೀ ಆಗಿಬಿಡುತ್ತೆ. ಬಟ್ ನಾನು 2 ಸಲ ಕುಡಿತೀನಿ, ಡೈಲಿ 1 ಸಲನೇ ಕುಡಿಯೋದು. ಬಟ್ ಅಪ್ಪ ಅಮ್ಮ ಅವ್ರಿಗೆ ಟೀ ಇರಲೇಬೇಕು, ಕಾಫಿ ಇಲ್ಲ ಟೀ ಮಾಡ್ಕೊಡ್ತಾನೆ ಇರ್ತೀನಿ. ಆ್ಯಂಡ್ ಈ ಥರ ಸಂಡೇ ಬಂದರೆ ಸಾಕು, ಆಚೆ ಕಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ ಜಾಸ್ತಿ ಹೊತ್ತು. ಮನೇಲಿ ಜಾಸ್ತಿ ಇರೋದಕ್ಕೆ ಇಷ್ಟಪಡಲ್ಲ, ಏನಕ್ಕಂದರೆ ಡೈಲಿ ಆಫೀಸು ಇದು ಮನೆ ಆಫೀಸ್ ಅಂತಲೇ ಆಗೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಗ್ರೀನರಿ ಮಧ್ಯೆ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ. ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲ ಆಚೆ ಕಡೆನೇ ಮಾಡೋದು ನಾನು. ಇವಾಗ ಕಡಲೆಬೇಳೆ ವಡೆಗೆ ಮಿಕ್ಸಿ ಜಾರಿಗೆ ನಾನು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು 1 ಗಂಟೆ ನೆನೆಸಿರೋದು ಅಷ್ಟೇ ಕಡಲೆಬೇಳೆನ ತೊಗೊಳ್ತಾ ಇದ್ದೀನಿ. ಸೊ 1 ಅವರ್ ನೆನೆಸಿಟ್ರೆ ಸಾಕು, ಕಡಲೆಬೇಳೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ವಡೆ ತುಂಬಾ ಈಸಿ. ಇವಾಗ ಇದಿಷ್ಟೂ ಹಾಕಿಬಿಟ್ಟು ಹಸಿರು ಮೆಣಸಿನ್ಕಾಯಿ ಕಡಲೆಬೇಳೆನ ಹಾಕ್ಕೊಂಡು ರುಬ್ಕೋಬೇಕು, ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೊಂಡ್ರೂ ಚೆನ್ನಾಗಿರಲ್ಲ. ಇವಾಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಆಮೇಲೆ ಬೇಕಿದ್ದರೆ ನೀವು ಹೆಚ್ಚು ಕಡಿಮೆ ಹಾಕ್ಕೊಂಡ್ರೂ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಈ ರೀತಿ ರುಬ್ಕೊಂಡ್ಬಿಟ್ಟು ಇವಾಗ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಮತ್ತೊಮ್ಮೆ ಈ ರೀತಿ ಕ್ಲೀನಾಗಿ ಸ್ವಲ್ಪ ತರಿಯಾಗಿ ರುಬ್ಕೋತೀನಿ ನಾನು. ಇವಾಗ ಜಾರಲ್ಲಿರೋದಷ್ಟು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಬೇಕಿದ್ರೆ ಕಡಲೆಬೇಳೆ ನೆನೆಸಿರ್ತೀರಲ್ಲ, ಅದನ್ನು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಇದ್ರ ಮೇಲೆ, ವಡೆ ತಿಂದಾಗ ಸೊ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂತ. ಇವಾಗ ಇಷ್ಟ ಆಯ್ತಲ್ಲ, ಇವಾಗ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬಾಕ್ಸಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಅದನ್ನೆಲ್ಲನೂ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಇನ್ನೂ ಬೇಕಿದ್ರೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಸೊಪ್ಪನ್ನ ಅದನ್ನು ಯೂಸ್ ಮಾಡ್ಕೋಬೋದು. ಅನ್ನ ಸಾಂಬಾರಿಗೆ ಇಲ್ಲ ಸ್ನ್ಯಾಕ್ಗೆ. ಈ ಕಡಲೆಬೇಳೆ ಮನೆಗೆ ಯಾರಾದರೂ ಬೇಗ ಬಂದರು ಗೆಸ್ಟು ಅನ್ನೋವಾಗ ಒಂದು 45 ಮಿನಿಟ್ಸ್ ನೆನೆಸಿಟ್ರೂ ಸಾಕು, ವಡೆ ಇನ್ಸ್ಟೆಂಟ್ ಹೆಲ್ತಿ ವಡೆ ರೆಡಿ ಆಗುತ್ತೆ. ಇವಾಗ ಒಂದು ಸ್ವಲ್ಪ ನಾನು ಜೀರಿಗೆ ಹಾಕಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಉಪ್ಪು ಎಷ್ಟಿದೆ ಅಂತ ನೋಡಿಕೊಂಡು ಬೇಕಿದ್ದರೆ ಹಾಕ್ಕೋಬೋದು. ಹಾಗಾಗಿ ನಾನು ಹೇಳಿದ್ದು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಂತ. ನಾನು ಅಷ್ಟೇ, ನನಗೆ ಇಷ್ಟ ಆಗುತ್ತೆ ಇದು. ಕಲಸೋವಾಗಲೇ ಗಮ್ ಅಂತ ಬರ್ತಾ ಇರುತ್ತೆ ಸ್ಮೆಲ್ಲು, ಹಾಗೆ ತಿಂದ್ಬಿಡ್ತೀನಿ. ಒಂದು ಸ್ವಲ್ಪ ಹಸಿದು ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿದ್ದೆ. ನೀವು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಉಪ್ಪೆಲ್ಲನೂ. ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರಿಗೆ ಮತ್ತು ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಕೊಟ್ಟರೆ ಒಂದು ಹೆಲ್ತಿ ವಡೆ ಆಗಿರುತ್ತೆ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಮಾಡಿಬಿಟ್ಟು ಎಣ್ಣೆಗೆ ಡೀಪ್ ಫ್ರೈ ಮಾಡಿಬಿಟ್ಟು ಸೊ ಪ್ಲೇನಲ್ಲಾದರೂ ವಡೆನ ಮಾಡ್ಕೋಬೋದು. ಇಲ್ಲ ಉದ್ದಿನ ವಡೆ ಹೇಗೆ ಮಾಡ್ತೀವಿ ಆ ಥರ ತೂತಿಟ್ಟು ಕೂಡ ನೀವು ವಡೆನ ಮಾಡ್ಕೋಬೋದು. ಇಷ್ಟೇ ಸಿಂಪಲ್ಲು. ಆ್ಯಂಡ್ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತಂಗಿ ಬರೋದು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಈ ರೀತಿ ಮಾಡಿಬಿಟ್ಟು ತಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಧ್ಯದಲ್ಲಿ ಒಂದು ಹೋಲ್ ಕೂಡ ಇಡ್ಬೋದು, ಇಲ್ಲ ನೀವು ಫ್ಲ್ಯಾಟಾಗಿ ಕೂಡ ತಟ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.